ಎಂಬುದು ನಳಿಯಂದ ಮದ ಮಾಸ್ತರಗಳನಿ ಸುಡು ಎಂದ ನಾನೇ ಎಂಬುದು ನಳಿಯಂದ ಮದ ಮಾಸ್ತರಗಳನಿ ಸುಡು ಎಂದ ದುರುಳರಿಗೆ ತಾದೋರೆಂದ ದುರಹಂಕಾರಿಗೆ ತಾ ಶಿಗನೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಮಾನವರ್ಥಂ ಆವಿರ್ಭೂತಂ ಮಾನಮೇಯಾದೆ ಲಕ್ಷಿತಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು ಪರಮ ಪೂಜ್ಯ ಜಗದಾ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರೂಢ ಯತೀಶ್ವರ ಕರ್ತೃಗದ್ದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬ್ರಹ್ಮಲೀನರಾದ ಲಿಂಗೈಕ ಜಗದ್ಗುರು ಪೂರ್ಣಾನಂದ ಯತೀಶ್ವರ ಕರ್ತೃಗದ್ದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸ ಸಂಚಾರಿ ಸಂತ ಹೃದಯ ಸಿರಿವಂತ ದೌಡ ಕನ್ನಡಿಯಾಗ ಮುಖ ನೋಡೋಕ್ಕಾಗಲ್ಲ. ಇಡೀ ಭಾರತ ದೇಶದೊಳಗೆ ಎಲ್ಲ ಕಡೆಯೂ ನಿಮ್ಮದು ಬಂದೈತಿ, ಈ ಇತಿಹಾಸದೊಳಗೆ ಕುಂತದ. ಅಂಥವ್ರಿಗೆ ಕೂಡ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸೋಮನಕೊಪ್ಪ ಗ್ರಾಮದ ತಂದೆ ತಾಯಿಗಳೇ, ಗುರು ಹಿರಿಯರೇ, ಸುತ್ತಮುತ್ತ ಬಂದ ಭಕ್ತಾದಿಗಳೇ, ಹೊರಗೆ ಅಡಿಗೆ ಮಾಡುವ ಅಣ್ಣಂದಿರೇ, ದಾನ ಧರ್ಮ ಕೊಟ್ಟು ಸಹಕಾರ ಮಾಡುವ ಕಾರ್ಯಕರ್ತರೇ, ಒಳಗೆ ಅಡಿಗೆ ಮಾಡುವ ತಾಯಂದಿರೇ ಮತ್ತು ನಮ್ಮ ಚಂದ್ರಪ್ಪನಂದು ಎಷ್ಟು ಹೇಳಿದ್ರು ಕಡಿಮೆನ ಎಲ್ಲ ಚಂದ್ರಪ್ಪನ ಎಲ್ಲ ಭಾಳ ಅವ್ರಿವ್ರು ಅನ್ನೋದು ಬಸಪ್ಪ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಾಗಪ್ಪ ಅಂತಂಕ ಕುಣಿದಾಡ್ತಾನೆ ಗೆದ್ದೀವಿ ನಾವು ಅಂತಾನೆ ನಮ್ಮ ಕಾಶಿನಾಥ ಅಜ್ಜಂದು ನೆನಪಕ್ಕತಿ. ಹಂಗೆ ಭಾಳ ಅಚ್ಚುಕಟ್ಟಾಗಿ ಯಾಕಂತ ಕೇಳಿದ್ರೆ ಹುಮ್ಮಸ ಏನಂತ ಕೇಳಿದ್ರೆ ನೀವು ಹೆಂಗೆ ತವ್ರ ಮನೆಗೆ ಹೋಗಿ ಅಣ್ಣಂದು ತಮ್ಮಂದು ಲಗ್ನ ಮಾಡಿ ಒಂದು ತೊಲಿ ಬಂಗಾರ ಕೊಡ್ಲಿಕ್ಕೆ ಅಷ್ಟೊತ್ತು ನಿಮಗೆ ಕೆಬ್ನಾಗ ಗುಂಡು ಕೊಟ್ಟು ನಮ್ಮ ಅಣ್ಣ ಬಂಗಾರ ಕೊಟ್ಟ ಅಂತ ಹೆಂಗೆ ಕುಣಿದಾಡ್ತಿರಲ್ಲ, ಹಂಗೆ ಜಗದ್ಗುರು ಪೂರ್ಣಾನಂದಪ್ಪ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಅವ್ರಿಗೆ ಸೋಮನಕೊಪ್ಪ ಕಾರ್ಯಕರ್ತರಿಗೆ ಏನು ಮೈ ತುಂಬ ಕುಣಿದಾಡುವಂಥ ಶಕ್ತಿ ಕೊಟ್ಟವ್ರು ಯಾರು? ಜಗದ್ಗುರು ಪೂರ್ಣಾನಂದಪ್ಪ ಅವರು. ಯಾಕಂತ ಕೇಳಿದ್ರೆ 82ನೇ ಇಸ್ವಿಯಾಗ ಆಗಿತ್ತಂತ ಯಜ್ಞೆ. ಅವಾಗ ಇನ್ನು ನೀವೇನು ಯಾರ್ಯಾರು ಹುಟ್ಟಿದ್ರು ಯಾರ್ಯಾರು ಇಲ್ಲ ಗೊತ್ತಿಲ್ಲ. ಹಂಗೆ ಈಗ ಅಭಿನವ ಶಿವಾನಂದಪ್ಪ ಅವರು ಗುರು ತೋರಿಸದಲ್ಲದೆ ಕಾಣಿಸದಯ್ಯ ಜಗದ್ಗುರು ಪೂರ್ಣಾನಂದಜ್ಜ ಜಗದ್ಗುರು ಶ್ರದ್ಧಾನಂದಪ್ಪ ಅದನ್ನು ತೋರಿಸಿಕೊಟ್ರು. ಏನು? ಸೋಮನಕೊಪ್ಪ ಗ್ರಾಮವನ್ನು ತೋರಿಸಿಕೊಟ್ಟವರು ಯಾರು? ಜಗದ್ಗುರು ಪೂರ್ಣಾನಂದಜ್ಜ ಜಗದ್ಗುರು ಶ್ರದ್ಧಾನಂದಜ್ಜ. ಅದನ್ನು ಇಡೀ ಇತಿಹಾಸದೊಳಗೆ ಜಗತ್ತಿನೊಳಗೆ ಭಾರತ ಇತಿಹಾಸದೊಳಗೆ ಕಾಣಿಸಿಕೊಟ್ಟವ್ರು ಯಾರು? ಅಭಿನವ ಶಿವಾನಂದಪ್ಪ ಅವರು ತೋರಿಸಿಕೊಟ್ರು ನಿಮಗೆಲ್ಲರಿಗೆ. ಅಂಥ ಒಂದು ಕುಣಿದಾಡಿ ಭಾಳ ಸುಂದರವಾಗಿ ಎಲ್ಲರೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ಕೊತ ಬಂದಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೆ ಇನ್ನೇನು ಭಾಳ ದಿವಸ ಇಲ್ಲ. ಆನೆ ಮೇಲೆ ನಾ ಹತ್ತೀನಿ ನೀ ಹತ್ತೀನಿ ಅನ್ನಕತ್ತೀವಿ. ಯಾರ? ನಮ್ಮ ಸುವರ್ಣವ ನಾನು. ನಾ ಹತ್ತೀನಿ ಅಂತಾಕಿತ್ತ ನಾ ಹತ್ತಿರದ ನಾ ಅಂತೀವಿ. ಇವ್ರ ಗುರುಗಳು ಹಿಂದೆ ನಿಂದಿರ್ತದೆ ಇವ್ರನ್ನ. ಇರಲಿ, ಭಾಳ ಸಂತೋಷ. ಅಪ್ಪನ ಕಾರ್ಯಕ್ರಮ ಅಂದ್ರೆ ಮೈ ತುಂಬಾಕತ್ತೈತೆ ನಮಗೆ. ಭಾಳ ಚಂದ ಆಗ್ಯದ ಇದು. ಇದನ್ನು ಏನಂತ ಕೇಳಿದ್ರೆ ಒಂದೇ ಮಾತ, ಲಾಸ್ಟ್ ಮಾತ. 3 ವರ್ಷಕ್ಕೊಮ್ಮೆ ಏನಿಲ್ಲ ಅಧಿಕ ಮಾಸ ಜಪಯಜ್ಞ ಇಲ್ಲೇ ನಾವು ಅಚ್ಚುಕಟ್ಟಾಗಿ ಮಾಡೋದು. ಇದು ನಿರ್ಧಾರ. ಇದು ಕೈ ಎತ್ತಿ ಹೇಳ್ತೀನಿ. ಇದು ಯಾಕಂತ ಕೇಳಿದ್ರೆ ಇದು ಜನಸಾಗರ, ಜಲಸಾಗರ, ಭವಸಾಗರ 3 ಸಾಗರ ದಾಟ್ಸಕ್ಕೆ ಯಾರು? ಸದ್ಗುರುನಾಥ ದೊಡ್ಡವದನ. ಯಾಕೆ ಇದು ಎಲ್ಲಿ ಎಲ್ಲ ಮಠಗಳು ಇರಬಹುದು, ಆದರೆ ಇದು ಮೂಲ ಸ್ಥಾನ. ಇದು ಏನಂತ ಕೇಳಿದ್ರೆ ಮೂಲ ಸ್ಥಾನ ಇದು. ಅದಕ್ಕೆ ಇಲ್ಲೇ ಮಾಡೋದು. ಇನ್ನು ಅಧಿಕ ಮಾಸ ಬೇಕಾದವರು ಅಪ್ಪವ್ರು ಬೇಕಾರೆ ಹ್ಞೂ ಅನ್ಲಿ ಹಾನ್ಲಿ ಬಂದು ನಾವು ಮಾಡೋ ಆಯ್ಕೆನ. ಅದಕ್ಕೆ ಇರಲಿ, ಭಾಳ ಸಂತೋಷ. ಇವತ್ತಿನ ವಿಷಯವನ್ನು ಏನು ಹೇಳಕತ್ತಾರವ? ಮಮಕಾರದಿಂದ ಮಿಕ್ಕಿ ಬಂಧನ ಉಂಟೆ ಅಂತ ಹೇಳಕತ್ತಾರ. ಮಮಕಾರ ಅಂದ್ರೆ ಅಹಂಕಾರ ಆಸೆ ನಮಗೆ ಯಾವುದೂ ಇರಬಾರ್ದು. ಎಲ್ಲನೂ ಏನು ಮಾಡಬೇಕು? ಅಳಿಬೇಕಂತ ಹೇಳಿದ್ರ. ನಾ ಅನ್ನೋದು ನರಕದ